Hi guys, welcome to our YouTube channel. ಇವತ್ತೇನು ಸ್ಪೆಷಲ್ ಅದು ಪ್ರಜ್ವಲ್ನ ಬರ್ಡೇ ಆಲ್ರೆಡಿ ತಮ್ಮನೇಲೆಲ್ಲ ಹಾಕಿದ್ದೇನೆ. ಸೊ ಪ್ರಜ್ವಲ್ 30 years ಕಂಪ್ಲೀಟ್ ಮಾಡಿದ್ದಾನೆ ಫೈನಲಿ. ಓಕೆ, ಸೊ 20 days ಇಂದ 30 ಬಂದ ಅಂತ ಹೇಳೋದು ಎಕ್ಸ್ಪೀರಿಯನ್ಸ್ ಪ್ರಜ್ವಲ್ದ ಕೇಳ. ಪ್ರಜ್ವಲ್ ರೆಡಿ ಆಗಿದ್ದೇನೆ ಅಂದ್ರೆ ನಾನು ಬರ್ಡೇ ಸೆಲೆಬ್ರೇಷನ್ ಆಲ್ರೆಡಿ ಆಗಿದೆ ಆಯ್ತಾ. ನೈಟ್ 12 o'clock ನಾನು ಕೇಕ್ ತಂದು ಮನೆಯವ್ರ ಸೆಲೆಬ್ರೇಷನ್ ಮಾಡಿದ್ವಿ. ಬೆಳಗ್ಗೆ ಬಾವಾಜಿ ಅಕ್ಕ ಕೇಕ್ ತಂದಿದ್ರು. ಸೊ ಅದನ್ನೆಲ್ಲ ಕ್ಲಿಪ್ಸ್ ಅಂತ ವಿಡಿಯೋವನ್ನು ರೆಕಾರ್ಡ್ ಮಾಡಿ ನಾನು ಹಾಕ್ತೇನೆ. ಸೊ ಪ್ರಜ್ವಲ್ ಹತ್ರ ಕೇಳುವ 30 years ಆದ್ಮೇಲೆ ಏನ್ ಫೀಲ್ ಆಗ್ತಿದೆ ಅಂತ. ಸೊ ಹಲೋ, ಫೀಲ್ ಅಂತ ಒಂದು ವರ್ಷ ಹೋಯ್ತು. ಎಸ್, 3 decades ಸಕ್ಸಸ್ಫುಲಿ ಲಿವ್ಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ ಏನೆಲ್ಲ ಅಡ್ವೆಂಚರಸ್ ಆರ್ ಎಕ್ಸೈಟ್ಮೆಂಟ್ ಜರ್ನಿ ಇದೆ ಅಂತ. ಆಕ್ಚುಲಿ ಏನ್ ಗೊತ್ತಾ, ಇವತ್ತು ಹೋಲ್ ಡೇ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಹಾಗೆ ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ ನೈಟ್ ಆದ್ಮೇಲೆ ಏನಾದ್ರು ಒಂದು ಕಡೆ ಹೊರಗೆ ಹೋಗೋಣ ಇಬ್ರು ಅಂತ ಹೇಳಿ ಒಂದು ಮೂವಿ ಕೂಡ ಹೋಗ್ತಿದ್ವಿ. ಲಾಸ್ಟ್ ಮಿನಿಟ್ ಪ್ಲಾನ್ ಅಂತ ಹೇಳ್ಬೋದು ಅಲ್ವಾ? ಲಾಸ್ಟ್ ಮಿನಿಟ್ ಪ್ಲಾನ್. ಸೊ ಒಂದು ಮೂವಿ ಕೂಡ ಹೋಗ್ತಿದ್ದೀವಿ. ಯಾವ ಮೂವಿ ಅಂತ ಆಮೇಲೆ ಹೇಳ್ತೀನಿ ಏನು ಅಂತ. ಓಕೆ, ವಿಲ್ ಗೋ. ಶ್ಯೂರ್, ಬಾ ನೋಡೋಣ. ಎಸ್ ನೋಡಿ, ಪ್ರಜ್ವಲ್ ವಾಸ್ ಗೆಟಿಂಗ್ ಕಾಲ್ಸ್. ಇದು 12 o'clock ಬರ್ಡೇ ಕ್ಲಿಪ್. ನಾನು ಐಸ್ ಕ್ರೀಮ್ ಕೇಕ್ ಆರ್ಡರ್ ಮಾಡಿದ್ದೆ, ರೆಡ್ ವೆಲ್ವೆಟ್ ಫ್ಲೇವರ್ದು. ಸೊ ಕೇಕ್ ವಾಸ್ ಯಮ್ಮಿ. ತನ್ವಿ ವಾಸ್ ರೈಟಿಂಗ್ ಅಂತ ಹೇಳೋದು ಹ್ಯಾಪಿ ಬರ್ಡೇ ಚಿಕ್ಕಪ್ಪ ಅಂತ ವಿಶಸ್ ಹಾಕ್ತಾ ಇದ್ಲು. ನಾನು ಕೂಡ ಹಾಕಿದ್ದೆ ಅಲ್ವಾ. ಸೊ ಥ್ಯಾಂಕ್ ಗಾಡ್ ಅವರೊಂದು ಕಾರ್ಡ್ ಕೊಟ್ಟಿದ್ರು, ಅದಕ್ಕೋಸ್ಕರ ಅವಳು ಕೂಡ ಬರಿಬೋದಾಗಿತ್ತು. ನೋಡಿ, ಹ್ಯಾಪಿ ಬರ್ಡೇ ಚಿಕ್ಕಪ್ಪ ಅಂತ ಬರಿತಾ ಇದ್ದಾಳೆ ನೈಟ್ ಅಲ್ಲಿ. ಇದು ಆಕ್ಚುಲಿ 12 o'clock ಗೈಸ್. ಆರ್ ಯು ಬಿಲೀವ್? ಅವಳು ಎಷ್ಟು ಎನರ್ಜೆಟಿಕ್ ಆಗಿದ್ದಾಳೆ ನೋಡಿ, ಇಡ್ತಾ ಇದ್ದಾಳೆ ಕೇಕ್ ಹತ್ರ. ಆಮೇಲೆ ಪ್ರಜ್ವಲ್ಗೂ ಕೂಡ ನಾವು ಕೇಕ್ ತೋರಿಸಿದ್ವಿ. ಅವನು ಆಕ್ಚುಲಿ ಅಷ್ಟು ಒಬ್ಸರ್ವ್ ಮಾಡಿರ್ಲಿಲ್ಲ. ನೋಡಿ, ಅವ್ನು ಬಂದು ಲಾಸ್ಟ್ ನೋಡ್ತಾನೆ ಎಲ್ಲ ಏನೇನು ಬರ್ದಿದ್ದಾರೆ ಅಂತ. ಗೈಸ್ ನೋಡಿ, ಮಾರ್ನಿಂಗ್ ಬಾಬಾಜಿ ತಗೊಂಡ್ ಬಂದಿದ್ರು ಕೇಕ್. ಆಕ್ಚುಲಿ ನಾವು ಕ್ಯಾಮರಾ ಸ್ಟ್ಯಾಂಡ್ ಅಲ್ಲೇ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ವಿ. ಅದ್ರ ಎಕ್ಸೈಟ್ಮೆಂಟ್ ಎಲ್ಲರೂ ನೋಡ್ತಿದ್ದಾರೆ. ಎಲ್ಲರ ಮುಖದಲ್ಲಿ ಸ್ಮೈಲ್ ಸ್ಮೈಲ್ ಸ್ಮೈಲ್, ಡಿಫ್ರೆಂಟ್ ವೇ ಆಫ್ ವ್ಲಾಗ್ ಮಾಡ್ತಿದ್ವಿ. ಅದಕ್ಕೆ ಅವರೆಲ್ಲ ನಗಾಡ್ತಾ ಇದ್ರು. ಆಕ್ಚುಲಿ ಇನ್ನೊಂದು ಹೇಳ್ಬೇಕು ಗೈಸ್, ಬಾಬಾಜಿ ಬರ್ತ್ನ ಡೇಯಲ್ಲಿ ಆಕ್ಚುಲಿ ಪ್ರಜ್ವಲ್ ಬರ್ಡೇ ಸೆಲೆಬ್ರೇಷನ್ ಬಂದಿದ್ದು. ಅವ್ರು ಗಿಫ್ಟ್ ಕೂಡ ತಂದಿದ್ರು. ಪ್ರಜ್ವಲ್ ಹಾಕಿರೋ ಔಟ್ಫಿಟ್ ಬಾಬಾಜಿ ಕೊಟ್ಟರೆ ಗಿಫ್ಟ್. ಸೊ ಹಿ ನೆವರ್ ಮಿಸ್ ಪ್ರಜ್ವಲ್ ಬರ್ಡೇ. ಅಷ್ಟು ಕೇರ್ ಮಾಡ್ತಾರೆ ಪ್ರಜ್ವಲ್ ಅನ್ನು. ಆಮೇಲೆ ಅನುಕ್ತನೂ ಬಂದಿದ್ದು ಬರ್ಡೇ ಸೆಲೆಬ್ರೇಷನ್ಗೆ. ಗೈಸ್ ನಾವು ಹೊರಟ್ವಿ. ಬ್ಯಾಂಗ್ಳೂರಲ್ಲಿ ಆಕ್ಚುಲಿ ಇವತ್ತು ಮಳೆ ಬರ್ತಾ ಉಂಟು. ನೈಟ್ ಫುಲ್ ಮಳೆ ಇತ್ತು. ಹಾಗೂ ಇವಾಗ ಈವ್ನಿಂಗ್ ಇಂದ ಸ್ಟಾರ್ಟ್ ಆಗಿತ್ತು ಮಳೆ. ಸೊ ನಾವು ಹೊರಗಡೆ ಡಿನ್ನರ್ ಮಾಡುವಂತ ಪ್ಲಾನ್ ಮಾಡಿದ್ವಿ. ನೋಡಿ, ಒಳ್ಳೆ ಮಿಂಚ್ತಾ ಉಂಟು ಹೊರಗಡೆ. ಆಕ್ಚುಲಿ ತುಂಬ ಮಿಂಚ್ತಾ ಉಂಟು. ಕ್ಯಾಪ್ಚರ್ ಆಗ್ತದೆ ಗೊತ್ತಿಲ್ಲ. ಸೊ ಡಿನ್ನರ್ ಮಾಡ್ಲಿಕ್ಕೆ ಯಾವ ಪ್ಲೇಸ್? ನಾವು ಮಾಮೂಲಿಗೆ ಹೋಗುವ, ಅಂದ್ರೆ ಕ್ವಾಲಿಟಿ ಇಸ್ ವೆರಿ ನೈಸ್ ಆಯ್ತಾ. ಗೌಡ್ರ ಮನೆ ಮುದ್ದೆ ಊಟ ಅಂತ ಕೇಳಿರ್ಬೋದು, ಪ್ರೊಬಾಬ್ಲಿ ಬ್ಯಾಂಗ್ಳೂರಲ್ಲಿ ವೆರಿ ಫೇಮಸ್. ಸೊ ನಾವು ಯೂಶ್ವಲಿ ಹೋಗೋ ಪ್ಲೇಸ್ ಅದು. ಸೊ ಅರ್ಜೆಂಟ್ ಇದೆ ಕೂಡ. ವಿ ಹ್ಯಾವ್ 10:30ಗೆ ಶೋ ಇರೋದು. ಸೊ ಮಿಸ್ ಮಾಡಬಾರ್ದು ಹೇಳಿ. ನಿಯರ್ ಬೈ
ಹೋಟೆಲ್ ಇದೆ ಆ್ಯಕ್ಚುಲಿ. ಹೋಟೆಲ್ ಇಟ್ ಈಸ್ ವೆರಿ ನೈಸ್ ಆ್ಯಕ್ಚುಲಿ. ತುಂಬ ಮಂದಿ ಬರ್ತಾರೆ ಆ್ಯಕ್ಚುಲಿ ಆಯಿತಾ. ಸೊ ಬನ್ನಿ ಹೋಗುವ. ನೋಡಿ ಗೈಸ್, ಮಳೆ ಇವಾಗ ಸ್ವಲ್ಪ ಮುಂಚೆ ಮಳೆ ಸ್ಲೋ ಆಗಿತ್ತು, ನಿಂತಿತ್ತು. ಇವಾಗ ಪುನಃ ನೋಡಿ ಇಮಿಡಿಯೇಟ್ಲಿ ಮಳೆ ಸ್ಟಾರ್ಟ್ ಆಗಿದೆ. ನಾವು ಆ್ಯಕ್ಚುಲಿ 2 ವೀಲರಲ್ಲಿ ಹೋಗುವಂತ ಪ್ಲ್ಯಾನ್ ಮಾಡಿದ್ವಿ, ಅಂದರೆ ಅರ್ಜೆಂಟ್ ಹತ್ತಿರ ಎಲ್ಲ ಹೇಳಿಕೊಂಡು. ಬಟ್ ಮಳೆ ನೋಡಿ ಡಿಸಿಷನ್ ಚೇಂಜ್ ಮಾಡಿ ತುಂಬ ಒಳ್ಳೇದಾಯ್ತು. ನೋಡಿ ಗೈಸ್, ಪಲ್ಪಿ ಜ್ಯೂಸ್, ಕುಷ್ಕಾ, ವಿಲ್ ಹ್ಯಾವ್ ಅಂಡ್ ಗೆಟ್ ಬ್ಯಾಕ್ ಗೈಸ್. ಹಾಂ ಗೈಸ್, ನಾವು ಹೋಗ್ತಾ ಇದ್ವಿ. ಹೋಟೆಲ್ ಆಯಿತು. ಮೂವಿ ಯಾವುದಂದರೆ ಕರುಪ್ಪು ಅಂತ, ತಮಿಳು ಮೂವಿ, ಸೂರ್ಯಂತು. ಸೊ ವಿ ಆರ್ ಗೋಯಿಂಗ್ ಟು ವಾಚ್ ದ್ಯಾಟ್ ಮೂವಿ. ತುಂಬ ಟ್ರೆಂಡಲ್ಲಿದೆ, ನೋಡುವಲ್ಲ. ಅದನ್ನು ಕೂಡ ಕಂಪ್ಲೀಟ್ ಮಾಡುವ ಗೈಸ್. ಬನ್ನಿ ಹೋಗುವ. ಬಂದೇವಿ ಗೈಸ್, ಇದು ಗೋಪಾಲನ್ ಮಾಲ್ಸ್. ಸಾರಿ, ಗ್ಲೋಬಲ್ ಮಾಲಲ್ಲಿ ನಮಗೆ ಸಿಕ್ಕಿದೆ ಟಿಕೆಟ್. ಹೋಗ್ತಾ ಇದ್ದೇವೆ ಪಾರ್ಕಿಂಗಿಗೆ ಗೈಸ್. ಕಾರ್ ಪಾರ್ಕ್ ಮಾಡಿ ಹೊರಡ್ತಿದ್ದೇವೆ. ಕಾರ್ ಪಾರ್ಕ್ ಮಾಡಿ ಹೊರಡ್ತಿದ್ದೇವೆ. ನಿನ್ನ ಜಾಕೆಟ್ ಎಲ್ಲ ಉಂಟು. ಆವಾಗಿನಿಂದ ಮರ್ತು ಹೋಗ್ತಾ ಇದ್ದಾರೆ ಜಾಕೆಟ್ ಬಗ್ಗೆ. ಚಳಿ ಇರ್ಬೋದು, ಈಗ ಮಳೆ ಬಂದಿದಲ್ಲ ಹಾಗಾಗಿ ಜಾಕೆಟ್. ಪ್ರಜ್ವಲ್ ಹೋಗ್ತಿದ್ದಾನೆ ಮಸಾಜ್ ಪ್ಲೇಸಿಗೆ. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇನ್ ಆಫೀಸ್ CVS ಅಲ್ಲಿ. ನೋಡಿ ಅವನು ಹೋಗ್ತಿದ್ದಾನೆ ಎಂಕ್ವೈರಿ ಮಾಡ್ಲಿಕ್ಕೆ. ನೋಡಿ ಹೋಗ್ತಾ ಇದ್ದಾನೆ. ನೋಡಿ ಪ್ರಜ್ವಲ್ ನನ್ನ ಕೈ ಬಿಚ್ಚಿಟ್ಟು ಕೊಡ್ತಾನೆ. Prajwal is enjoying massage chair. They have fish spa also. ನೋಡಿ ಇಷ್ಟಿದೆ. ಹೇಗಿತ್ತು? ಸಖತ್, ಫುಲ್ ರಿಲ್ಯಾಕ್ಸ್ ಆಯ್ತು. ಫುಲ್ ಬ್ಯಾಕ್ ಪೇನ್ ಆಗ್ತಿತ್ತು ಆ ಸೈಡ್ ಎಲ್ಲ. ಒಂದ್ಸಲಕ್ಕೆ ಸರಿ ಆಯ್ತು ಬಾ. ಪ್ರಜ್ವಲಿಗೆ ಇವತ್ತು 30 years ಆಗಿದ್ದಕ್ಕೂ ಅವನು ಸ್ಟೇರ್ಸ್ ಅಲ್ಲಿ ಬೇಡ, ಎನರ್ಜಿ ವೇಸ್ಟ್ ಆಗ್ತದೆ, ಲಿಫ್ಟಲ್ಲಿ ಹೋಗುವ ಹೇಳಿ. ಅವನು ಆಲ್ರೆಡಿ ಹೀಸ್ ಶೋಯಿಂಗ್ ಹೀಸ್ ಏಜ್ ಅಂತ ಹೇಳಿ, ಏಜ್ ಆಗ್ತಾ ಉಂಟು ಹೇಳಿಕೊಂಡು ಅಲ್ವಾ. ನೋಡಿ ಗೈಸ್, ವಿ ಎಂಟರ್ ಟು ಥಿಯೇಟರ್. ನೋಡಿ ನಾ ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು. ನಾನು ಇಡೀ ಮಾಲ್ ಸುತ್ತಾಡಿದ್ದೇನೆ ಬೋಬಾಕ್ಕೆ. ಒಳಗೆ ಬರುವಾಗ ಇಲ್ಲಿ ಬೋಬಾ ಜ್ಯೂಸ್ ಇತ್ತು. ಪ್ರಜ್ವಲ್ ಅಂದ್ರೆ ಇಸ್ಕಿದ್ದೇನೆ ಬರ್ಡೇ ಟ್ರೀಟ್ ಹೇಳಿ. ನೈಸ್, ವಿ ಆರ್ ಎಂಟರಿಂಗ್ ಟು ಥಿಯೇಟರ್. ಇಷ್ಟೊತ್ತು ಕ್ಲೀನಿಂಗ್ ಇತ್ತು. ಒಳ್ಳೆ ಸೀಟ್, ತುಂಬಾ ಕಂಫರ್ಟ್ ಉಂಟು. ಲಿಟ್ರಲಿ ಐನಾಕ್ಸ್ ನಲ್ಲಿ ಸಿನಿಮಾಗಳನ್ನು ನೋಡುವುದು ಇದೀಗ ಇನ್ನೂ ಹೆಚ್ಚು ಮಜಾದಾಯಕವಾಗಿದೆ. ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಎಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ ಬರುವಾಗ ಲೇಟ್ ಆಗಿತ್ತು. 2 o'clock ಸೀದಾ ಮಲಗಿದ್ವಿ. ಸೊ ಇವಾಗ ನಾನು ವ್ಲಾಗ್ ಎಂಡ್ ಮಾಡ್ತಿದ್ದೇನೆ. ಓಕೆ, ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬೈ ಬೈ, ಬೂಮ್.